ದ್ವಾಪರ ಯುಗದಲ್ಲಿ ತಮಗೆಲ್ಲ ಗೊತ್ತಿರಬಹುದು, ಮಹಾಭಾರತ ನಡೆದಂಥದ್ದು ದ್ವಾಪರ ಯುಗದಲ್ಲಿ. ಆ ದ್ವಾಪರ ಯುಗದಲ್ಲಿ ಬರತಕ್ಕಂತಹ ಶಕುನಿ ಮಹಾಶಯ ಇಡೀ ಬ್ರಹ್ಮಾಂಡದಲ್ಲಿ ಅತಿ ಬುದ್ಧಿವಂತ ಜೀವಿ ಅಂದರೆ ಅದು ಶಕುನಿ ಮಹಾಶಯ. ಆದರೆ ಆ ಶಕುನಿ ಮಹಾಶಯ ತಾನು ಒಳ್ಳೆಯದಕ್ಕೆ ತನ್ನ ಬುದ್ಧಿಯನ್ನು ಬಳಸ್ಕೊಳ್ಳಿಲ್ಲ. ಅವನ ಒಂದು ನಡೆ ಯಾವ ರೀತಿ ಇತ್ತಪ್ಪ ಅಂದರೆ ಅಧರ್ಮದ ಕಡೆಗೆ ಇತ್ತು. ಹಾಗಾಗಿ ಆ ಒಂದು ರಕ್ತರಾತ್ರಿ ನಾಟಕದಲ್ಲಿ ಬರ್ತಕ್ಕಂತಹ ಒಂದು ಚಿಕ್ಕ ಧ್ವನಿಯನ್ನ, ಶಕುನಿ ಮಹಾಶಯನ ಒಂದು ಧ್ವನಿಯನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಶಕುನಿ ಹೆದೆ ಹುತ್ತದೊಳಡಗಿದ ಭೇದ ನೀತಿ ಎಂಬ ನಾಗಿಣಿಯ ಪುತ್ಕಾರಕ್ಕೆ ಜಾತಿಯ ಜಳ ಹೊಡೆದು ಕಮರುವವು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಕುಂಚ ಕಠೋರ ಕುಟಾರಿಯಾಗುವುದು ಕೋಮು ಜಾತಿ ಜಗಳದ ಗರ್ಜನೆಯಲ್ಲಿ. ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರಿಯಾಗುವುದು ಕುಲಾಭಿಮಾನದಲ್ಲಿ. ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿಯ ದ್ವೇಷ. ಇದರದ್ದೊಂದು ಕಿಡಿ ಹೊಗೆದು ನಿರ್ಮಿಸುವೆ ಕಾಳನಳ ಕಡಲನೆ ಕರ್ಣಶ್ವತ್ಥಾಮರ ಮಧ್ಯದಲ್ಲಿ. ದ್ರೋಣಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಳಯಮ. ಆದ್ದರಿಂದ ಅಶ್ವತ್ಥಾಮನನ್ನ ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ಕಾಣದು ಈ ಶಕುನಿಯ ಕರಸ್ಥಾನದ ಕಂಗಳಿಗೆ. ಬಿಂದು ಹೊಂದು ಸಿಂಧುವನ್ನೇ ನುಂಗುವ ಕ್ರಿಯೆಯೇ ಕಾಣುತ್ತಿದೆ ಅಶ್ವತ್ಥಾಮನ ಎದೆಯೊಳು. ಅಶ್ವತ್ಥಾಮ ಅವನೊಂದು ಹುರಿಗಳು. ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ರಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮನೆದೆಯೊಳು. ದುರ್ಯೋಧನನು ದಂಡಾಧಿಪತಿಯ ಪಟ್ಟವನ್ನ ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ. ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನನೆದೆಗೆರಡು ಬಾಣಗಳನ್ನು. ಒಂದು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಕರ್ಣಶ್ವತ್ಥಾಮರ ಮಧ್ಯದಲ್ಲಿ ಜಾತಿಯ ದ್ವೇಷದ ರಾಮಬಾಣ. ಧನ್ಯವಾದಗಳು.